ಕನ್ನಡ ಮತ್ತೆ ಆಲ್ವೇಸ್ ಪ್ರೊಟೆಕ್ಟ್ಸ್ ಮೀ. ಹೋಟೆಲಿಂದ ಅಲ್ಲಿಗೆ ಹೋಗ್ತೀಯಾ ಮತ್ತೆ ವಾಪಸ್ ಹೆಂಗ್ ಬರ್ತೀಯ ಅಂತ ತುಂಬಾ ಭಯ ಪಟ್ಕೊಂಡಿದ್ರು ನಮ್ಮ ಮನೇಲಿ. ಕನ್ನಡ ಊಟ ತಿಂದು, ಕನ್ನಡ ನೀರ್ ಕುಡಿದು, ಮತ್ತೆ ಕನ್ನಡ ಗೊತ್ತಿಲ್ಲ ಹೆಂಗೆ. Oh my God, ಫುಲ್ ದೊಡ್ಡ ಟ್ರೀಸ್, ಕ್ರೇಜಿ. See how universe helps, no? ನೂರೊಂದು ನೆನಪು ಎದೆಯಾಳದಿಂದ. Yes, see how universe helps, no? Because we were very worried. ಹೋಟೆಲಿಂದ ಅಲ್ಲಿಗೆ ಹೋಗ್ತೀಯಾ ಮತ್ತೆ ವಾಪಸ್ ಹೆಂಗ್ ಬರ್ತೀಯ ಅಂತ ತುಂಬಾ ಭಯ ಪಟ್ಕೊಂಡಿದ್ರು ನಮ್ಮ ಮನೇಲಿ. ಸೊ ಐ ಟೋಲ್ಡ್ ಇಲ್ಲ, ನನ್ಗೆ ಏನೋ ಒಂದು ಆಗತ್ತೆ, ನಾನು ಹೋಗ್ತೀನಿ. We doubt every time, no? But when you trust, God will definitely show. ನೋಡಿ ಈಗ ಇದೆಲ್ಲ ರೆಡ್ವುಡ್ ಟ್ರೀಸ್. Wow. ಸೊ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಕನ್ನಡ ಮತ್ತೆ ಆಲ್ವೇಸ್ ಪ್ರೊಟೆಕ್ಟ್ಸ್ ಮೀ. ಮಳೆ ಬರೋದಿಲ್ಲ, ಮಳೆ ಬರಬಾರ್ದು. ಕ್ರೇಜಿ. ಫುಲ್ ದೊಡ್ಡ ಟ್ರೀಸ್, 350 feet ವರೆಗೂ ಟಾಲ್ ಇರತ್ತಂಥದ್ದು. My God, unbelievable. I'm so happy. ನಮಸ್ಕಾರ. ಒಂದು ಮರ ಎಷ್ಟು ವರ್ಷ ಹಳೆದಿರಬಹುದು? ತುಂಬ ಹಳೆ ಮರ ಅಂದರೆ 100, 200, 300 ವರ್ಷ, 500. ನಾನಿವಾಗ ಕ್ಯಾಲಿಫೋರ್ನಿಯಾದಲ್ಲಿ US ಅಲ್ಲಿರುವಂತಹ ರೆಡ್ವುಡ್ ಫಾರೆಸ್ಟ್ ಅಲ್ಲಿ ಇದ್ದೀನಿ. ಇಲ್ಲಿರೋ ಮರಗಳು 1000 ವರ್ಷದಿಂದ ಹಿಡಿದು 2000, 3000 ವರ್ಷ ಹಳೆದವರೆಗೂ ಅಂತಂದ್ರೆ ನಂಬಕ್ ಸಾಧ್ಯ ಆಗತ್ತಾ ನಿಮ್ಗೆ? ಎಸ್, ನನ್ನ ಬಹಳ ವರ್ಷಗಳ ಕನಸು ರೆಡ್ವುಡ್ ಫಾರೆಸ್ಟಿಗೆ ಹೋಗ್ಬೇಕು, ಅಲ್ಲಿ ಧ್ಯಾನ ಮಾಡಬೇಕು. ಈ ಥರ ಗ್ರೂವ್ಸ್ ನಿಮ್ಗೆ ಕಾಣಿಸುತ್ತಲ್ಲ, ಅದ್ರ ಒಳಗಡೆ ಕೂತ್ಕೋಬೇಕು ಅಂತ. ಆ್ಯಕ್ಚುಲ್ ಒಂದು ಸಿಟಿಯಿಂದ, ಸ್ಯಾನ್ ಫ್ರಾನ್ಸಿಸ್ಕೋಯಿಂದ, ಆ ಸಿಟಿ ಏರಿಯಾಯಿಂದ ತುಂಬ ದೂರದಲ್ಲಿದೆ. ಇದು ಒಂದು ರಿಸ್ಕ್ ಥರನೇ ತಗೊಂಡೆ ಅಂತ ಹೇಳಬಹುದು, ಬಟ್ ಇಟ್ಸ್ ವರ್ತ್ ಇಟ್. ಇದೊಂಥರ ನ್ಯಾಷನಲ್ ಪಾರ್ಕ್ ಥರ. ನಾನು ನಿಜವಾಗ್ಲೂ ಇದನ್ನು ಕ್ಯಾಮ್ರಾದಲ್ಲಿ ನಿಮಗೆ, ಅಂದರೆ ನಮ್ಮ ಕಣ್ಣು ಏನು ನೋಡುತ್ತೋ ಅದನ್ನು ಕ್ಯಾಮ್ರಾದಲ್ಲಿ ಯಾವತ್ತೂ ತೋರ್ಸೋಕ್ಕಾಗಲ್ಲ ಅಲ್ವಾ? ಅಷ್ಟು ಅಮೇಝಿಂಗ್ ಆಗಿದೆ, ಎಷ್ಟು ಹ್ಯೂಜ್ ಆಗಿದೆ ಇದು. ಅಂದರೆ 350 ಅಡಿವರೆಗೂ ಒಂದೊಂದು ಮರಗಳು ಹೋಗುತ್ತೆ ಅಂದರೆ ನೀವು ನಂಬ್ತೀರಾ? ಇಲ್ಲಿ ಒಂದು ಆ ಬ್ರೆತ್ ತಗೊಳ್ತಾ ಇದೆಯಲ್ಲ, ಅದು ನಿಜವಾಗ್ಲೂ ಆ ಥರದೊಂದು ಒಂದು ಇಂಟೆನ್ಸ್ ಬ್ರೆತ್, ಆ ಉಡ್ಡದು ಆ ಸ್ಮೆಲ್, ಒಂದು ಅರೋಮಾ, ಅದು ನಾನು ನಿಜವಾಗ್ಲೂ ಎಲ್ಲೂ ಅನುಭವಿಸಿಲ್ಲ ಅನಿಸುತ್ತೆ. ಅಷ್ಟು 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 ಅಮೇಝಿಂಗ್ ಆಗಿದೆ. ನಾನು ನಿಮಗೆ ಆದಷ್ಟು ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ತೀನಿ. ಬಟ್ ಇಟ್ಸ್ ಸೋ ಮಚ್ ಫನ್. ಇದು ಕಾಣಿಸ್ತಿದೆಯಲ್ಲ, ಇದು ವಿಡಿಯೋಲಿ ಏನೋ ಒಂದು ಪುಟ್ಟ ಮರ ಅಂತ ಅನಿಸುತ್ತೆ, ಬಟ್ ಎಷ್ಟು ಹ್ಯೂಜ್ ಇದೆ ಅಂದರೆ ಇದು ಫಿಸಿಕಲ್ ಕಣ್ಣಿಗೆ ನೋಡೋದಕ್ಕೆ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಇದು ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದಿಸ್ ಆ್ಯಂಡ್ ಮೆಡಿಟೇಟ್. ಸೊ ನಿಮಗೂ ತೋರಿಸೋಣ ಅಂತ. ಆ್ಯಂಡ್ ನಾನು ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಬಂದು ನಂದು ಕೆಲಸ ಎಲ್ಲ ಆದಮೇಲೆ ನಾನು ರೆಡ್ವುಡ್ಸ್ಗೆ ಹೋಗಬೇಕು ಅಂತ ಹೇಳಿದಾಗ ತುಂಬ ಭಯಪಟ್ಟರು ನಮ್ಮ ಮನೇಲೆಲ್ಲ. ಯಾಕಂದರೆ ಇಲ್ಲಿ ಸಿಗ್ನಲ್ಲೇ ಇಲ್ಲ ಆ್ಯಕ್ಚುಲಿ. ಮತ್ತು ನಾವು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ವಾಪಸ್ ಹೋಗೋದು ಅದೆಲ್ಲ ಆಲ್ಮೋಸ್ಟ್ ತುಂಬಾ ಕಷ್ಟ. ಯಾಕಂದರೆ ಅಲ್ಲಿಂದ ಬರೋಕ್ಕೇ ಯಾರೂ ಒಪ್ಕೊಳ್ಳಲ್ಲ, ತುಂಬ ಸಿಟಿಯಿಂದ ದೂರ ಇದೆ ಅಂತ. ಆ ಥರ ಇರಬೇಕಾದ್ರೆ ಹೇಗೆ ಹೋಗ್ತೀಯ, ಅಲ್ಲಿಂದ ವಾಪಸ್ ಹೆಂಗೆ ಬುಕ್ಕಿಂಗ್ ಆಗುತ್ತೆ ನಿನಗೆ ಅಂತೆಲ್ಲ. ನೀವು ನಂಬಲ್ಲ, ಕನ್ನಡ ಮಾತೆಯ ಒಂದು ಕೃಪೆ
ಅನಿಸುತ್ತೆ. ಯಾಕೆಂದರೆ ನಾನು ಸಿಟಿಲಿ ಏನೋ ಕೆಲಸಕ್ಕೆ ಒಂದು ಕ್ಯಾಬ್ ಹತ್ತಿದಾಗ ಯಾರೋ ಒಬ್ಬರು ಕನ್ನಡದವ್ರಾ ಅಂತ ಮಾತಾಡಿದ್ರು ಸ್ವಲ್ಪ ಕನ್ನಡದಲ್ಲಿ. ನೋಡಿದ್ರೆ ನಮ್ಮ ಬಯಲ್ಗುಪ್ಪೆಯಲ್ಲಿ ಟಿಬೆಟಿಯನ್ ಕ್ಯಾಂಪಲ್ಲಿ ಹುಟ್ಟು ಬೆಳೆದವರು 20 ವರ್ಷದಿಂದ ಇಲ್ಲೇ ಸ್ಯಾನ್ ಫ್ರಾನ್ಸಿಸ್ಕೋಲಿದ್ದಾರಂತೆ. ಅವ್ರು ಮಾತಾಡಿಸಿ ಏನು ಅಂತೆಲ್ಲ ಹೀಗೆ ಮಾತಾಡ್ತಾ, ಅಯ್ಯೋ ಅಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮ ಜೊತೇಲಿ ಇರ್ತೀನಿ ಅಂತ ಕರ್ಕೊಂಬಂದಿದ್ದಾರೆ. ನನಗಂತೂ ಅವ್ರ ಜೊತೇಲಿ ಬಂದಿರೋದು ಇನ್ನೊಂದಿದು. ಜಸ್ಟ್ ಇನ್ಫ್ಯಾಕ್ಟ್ ಇದಕ್ಕೆ ಬರೋಕ್ಕಿಂತ ಮುಂಚೆನೇ ಈವ್ನಿಂಗ್ ತಾನೇ ನಾನೊಂದು ಬುದ್ಧಿಸ್ಟ್ ಇದರಲ್ಲಿ ಹೋಗಿ ಮೆಡಿಟೇಷನ್ ಮಾಡಿದ್ದೆ. ಅದಕ್ಕೆ ದೇವರು ನನಗೆ ಅವ್ರನ್ನೇ ಕಳಿಸಿದ್ದಾರೆ ಅನಿಸುತ್ತೆ, ಬುದ್ಧಿಸ್ಟ್ ಇವ್ರನ್ನೇ ಕಳಿಸ್ಬಿಟ್ಟಿದ್ದಾರೆ ನನ್ನ ಕಾವಲಿಗೆ ಅಂತ ಅನಿಸ್ತಿದೆ. ಅಷ್ಟು ಒಂದು ಗ್ರ್ಯಾಟಿಟ್ಯೂಡ್ ನನ್ನ ಮನಸ್ಸಲ್ಲಿ. ಸೊ ಬನ್ನಿ, ಇನ್ನು ನಾನು ತುಂಬ ಮರಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ದೀಮ್ ದೂಮ್ ದನ ದೀಮ್ ದನ ದೀಮ್ ದೂಮ್ ದನ ದೀಮ್ ದನ ದೀಮ್ ದೂಮ್ ದನ ದೀಮ್ ದೂಮ್ ದನ ದೀಮ್ ದನ ಉದನಿ ದನಿ ದನ ದಿರ್ತಾನ ಉದನಿ ದನಿ ದನ ದಿರ್ತಾನ ತನ ದಿಯನ ತಾ ದೀಮ್ ದೂಮ್ ದನ ದೀಮ್ ದನ ದೀಮ್ ದೂಮ್ ದನ ದೀಮ್ ದನ ದೀಮ್ ದೂಮ್ ದನ ತನ ದೀಮ್ ದನ ದೀಮ್ ದನ ದನ ದೀಮ್ ದನ ದೀಮ್ ದನ ತನ ದಿಯನ ದಿಯನ ತನ ತನ ದೀಮ್ ದನ ದೀಮ್ ದನ ತನ ದಿಯನ ದಿಯನ ತನ ದೀಮ್ ದನ ತನ ದಿಯನ ತಾನ 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 ದೀಮ್ ದೂಮ್ ತನ ದೀಮ್ ತನ ದೀಮ್ ದೂಮ್ ದನ ದೀಮ್ ದೂಮ್ ತನ ದೀಮ್ ದನ ದೀಮ್ ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ಸನಿ ಧನಿ ಸರಿ ಧ ಮಮ ಗರಿ ಧನಿ ಸರಿ. ನೋಡಿ ಅದೃಷ್ಟ ಏನು ಅಂತ. ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾದಲ್ಲಿ ರೆಡ್ವುಡ್ ಫಾರೆಸ್ಟಿಗೆ ಹೋಗ್ಬೇಕು ಅಂದಾಗ ಹೇಗಪ್ಪ ಹೋಗೋದು, ಯಾರನ್ನ ನಂಬೋದು, ಸಿಟಿಯಿಂದ ಅಷ್ಟು ದೂರ ಇದೆ ಅಂತ ಫುಲ್ಲು ಟೆನ್ಷನಲ್ಲಿ ಬಂದೆ ನಾನು ಏರ್ಪೋರ್ಟಿಂದ. ಬಂದ್ರೆ ಇಲ್ಲಿ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ನೀವು ಅವಾಗ್ಲೇ ಒಂದು ಸೂಪರ್ ಡೈಲಾಗ್ ಹೇಳಿದ್ರಿ ಕನ್ನಡದ ಬಗ್ಗೆ, ಅದನ್ನ ಹೇಳಿ ನಮ್ಮ ವೀಕ್ಷಕರಿಗೆ. ಕನ್ನಡ ಊಟ ತಿಂದು, ಕನ್ನಡ ನೀರ್ ಕುರಿದು, ಮತ್ತೆ ಕನ್ನಡ ಗೊತ್ತಿಲ್ಲ ಹೆಂಗೆ. ಮೈ ಗಾಡ್. ಸೊ ಇವ್ರ ಹೆಸರು ಟೆನ್ಸಿನ್ ಅಂತ. ಸೊ ನಮ್ಮ ಬಯಲ್ಗುಪ್ಪೆಯಲ್ಲಿ ಟಿಬೆಟಿಯನ್ಸ್ ಇದ್ದಂತಹ ಜಾಗದಲ್ಲಿ ಹುಟ್ಟು ಬೆಳೆದವರು. 20 ವರ್ಷದಿಂದ ಅಮೆರಿಕಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಲ್ಲೇ ಇದ್ದಾರಂತೆ. ನನ್ನ ಅದೃಷ್ಟಕ್ಕೆ ಆಫ್ ಆಲ್ ದ ಪೀಪಲ್ ಇನ್ ಅಮೆರಿಕಾ ಅವರೇ ನನ್ನ ಕೇಳಿದ್ರು, ನೀವು ಕನ್ನಡದವರ ಅಂತ. ಕನ್ನಡ ಮಾತಾಡೋಕೆ ಶುರು ಮಾಡಿದ್ರು. ಮತ್ತು ಇಷ್ಟು ಸೇಫಾಗಿ ನನ್ನನ್ನು ರೆಡ್ವುಡ್ ಫಾರೆಸ್ಟಿಗೆ ಕರ್ಕೊಂಡ್ಬಂದು, ನೀವು ನೋಡ್ತಾ ಇರ್ಬೋದು ಈ ದಟ್ಟವಾದ ಕಾಡಲ್ಲಿ, ಆಲ್ಮೋಸ್ಟ್ ನಿರ್ಜನ ಪ್ರದೇಶ ಅಂತ ಹೇಳ್ಬಹುದು, ಆ ಥರ ಒಂದು ಜಾಗದಲ್ಲಿ ಕರ್ಕೊಂಡ್ಬಂದು ಹೇಳ್ತಾ ಇದ್ರು, ನಿಮ್ಮ ಮನೆಯವ್ರಿಗೆ ಹೇಳಿ ನೀವು ಸೇಫ್ ಆಗಿರ್ತೀರಾ ಅಂತ. ಆ್ಯಂಡ್ ಎಲ್ಲಕ್ಕಿಂತ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಯಾವ ಮ್ಯೂಸಿಕ್ ಕೇಳಿಸ್ತಿದ್ದಾರೆ ನಂಗೆ ಕೇಳಿಸ್ಕೊಳ್ಳಿ. ಇದೇ ಅಲ್ವಾ ಅದೃಷ್ಟ ಅಂದ್ರೆ. ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.